ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನಿನ್ನೆ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ನಮಸ್ಕಾರ. ನಿನ್ನೆ ರಾಯರ ವಾಕ್ ಸರಿತ್ ಅವರ ಗ್ರಂಥಗಳು ಎಂಬತಕ್ಕಂಥ ಗ್ರಂಥಗಳನ್ನು ದೇವಗಂಗೆಗೆ ಹೋಲಿಸಿರ್ತಕ್ಕಂಥ ಅಪಣಾಚಾರ್ಯರ 2 ಶ್ಲೋಕಗಳ ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿವೆ. ನಾವು ಪೂರ್ಣ ತಿಳ್ಕೊಂಡಿಲ್ಲ, ಪ್ರತಿ ಶಬ್ದಕ್ಕೆ ಅದು ಭಾವ ತಿಳ್ಕೊಂಡಿವೆ ಮಾತು. ಇಲ್ಲಿ ಅಪಣಾಚಾರ್ಯರು ಏನು ಮಾಡಿದ್ದಾರೆ ಒಂದು ವಿಚಿತ್ರವಾದ ವ್ಯವಹಾರ ಮಾಡಿದ್ದಾರೆ. ರಾಯರ ಗ್ರಂಥಗಳು ರುದ್ರದೇವರ ತಲೆಯನ್ನು ಮುಟ್ತಾವೆ. ಅಂದರೆ ರುದ್ರದೇವರು ರಾಘವೇಂದ್ರ ಸ್ವಾಮಿಗಳು ಮಾಡತಕ್ಕಂಥ ಗ್ರಂಥಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೋತಾರೆ ಅಂತ ಹೇಳಿದರು. ಇಲ್ಲಿ ಸ್ಪೃಶಂತಿ ಮರಿಬಾರ್ದು. ಈ ಸ್ಪೃಶಂತಿ ಎಂಬ ಶಬ್ದಕ್ಕೆ ವ್ಯಾಖ್ಯಾನಕಾರರು ತಲೆ ತೂಗುತ್ತಾರೆ ಅಂತ ಬರೆದಾರೆ. ಸ್ಪೃಶಂತಿ ಎಂಬುದಕ್ಕೆ ತಲೆ ತೂಗುತ್ತಾರೆ ಎಂಬುದರ್ಥ. ಅದು ಆಟೋಮೆಟಿಕ್ ತಲೆಯಲ್ಲಿ ರಾಯರ ಗ್ರಂಥಗಳನ್ನು ತಲೆಯಲ್ಲಿ ತುಂಬಿಕೊಂಡ ಮೇಲೆ ನಮ್ಮ ರಾಯರು ಏನು ಗ್ರಂಥಗಳು ಮಾಡಿದ್ದಾರೆ ಶವ ಬರೀ ಗ್ರಂಥಗಳನ್ನು ತಲೆ ಮೇಲೆ ಇಟ್ಕೊಬೋದಲ್ಲ, ಗ್ರಂಥಗಳನ್ನು ಮಸ್ತಿಷ್ಕ ಮಾಡಿಕೊಬೋದು. ತಮ್ಮ ಬುದ್ಧಿಯಲ್ಲಿ ನಾವಿದ್ದೀವಲ್ಲ, ಈಗ ನಾವು ರಾಯರ ಗ್ರಂಥಗಳನ್ನು ಮೊದಲು ಓದಬೇಕು, ಓದಿ ನಮ್ಮ ಬುದ್ಧಿಸ್ಥ ಮಾಡ್ಕೋಬೇಕು. ಬುದ್ಧಿಸ್ಥ ಮಾಡಿಕೊಂಡ ಮೇಲೆ ನಮಗೆ ಆನಂದ ಆಗಿಬಿಡ್ತದೆ. ಆನಂದ ಅದು ಏನು ರಾಯರ್ರಿ, ಏನು ಗ್ರಂಥ ಬರೆದಾರಿ, ಅವರು ಏನು ವ್ಯಾಕರಣದ ಚಿಂತನೆ, ಅವರ ಆಚಾರ್ಯ ಮಧ್ವರ ವಾಕ್ಯಗಳಿಗೆ ಏನು ಅರ್ಥ ಬಿಡಿಸಿದ್ದಾರೆ, ಹಬ್ಬ ಅಂತ ತಲೆ ತೂಗ್ತೀವಿ. ತಲೆ ತೂಗೋದು ಯಾವಾಗ ಅಂದರೆ ಆಮೇಲಕ್ಕೆ ಮೊದಲು ಏನು ಮಾಡಬೇಕು, ಆ ಗ್ರಂಥಗಳನ್ನು ತಲೆಯಲ್ಲಿ ತುಂಬಿಕೋಬೇಕು. ಮೊದಲು ಗ್ರಂಥಗಳನ್ನು ತಲೆಯಲ್ಲಿ ತುಂಬಿಕೋಬೇಕು. ತುಂಬಿಕೊಳ್ಳುವುದರಿಂದ ನಮಗೆ ಆನಂದ ಆಗ್ತದೆ. ಆನಂದ ಆದಾಗ ತಲೆಯನ್ನು ಆಡಿಸ್ತೀವಿ, ಆನಂದದಿಂದ ಆಡಿಸ್ತೀವಿ ಮಾತು. ಮತ್ತು ಯಾಕೋ ಅವರು ವ್ಯಾಖ್ಯಾನಕಾರರು ಆ ರೀತಿ ಅರ್ಥ ಹೇಳಿದ್ದಾರೆ. ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಆದರೆ ನಿಜವಾಗಿ ಇಲ್ಲಿ ಏನು ಹೇಳ್ತಾರೆ, ಅಪಣಾಚಾರ್ಯ ಹೇಳ್ತಾರೆ, ವಾಗ್ದೇವತ ಕಾಮಾರ್ಯಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಅವನು ಎಂಥವ್ರು ಗೊತ್ತಾ, ಕಾಮಾರಿ, ಮನ್ಮಥನನ್ನು ಜಯಿಸಿದವನು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವೂ ಇಲ್ಲ ಅವನಲ್ಲಿ. ಒಂದು ರೀತಿ ಆಶಾ, ನಾನು ದೊಡ್ಡವನು ಇಂಥ ಆಲೋಚನೆಗಳೇ ಇಲ್ಲದೆ ಇರತಕ್ಕಂಥ ರುದ್ರದೇವರು ಅಂದರೆ ಅಷ್ಟು ನಿರಹಂಕಾರಿಗಳಾಗಿರ್ತಕ್ಕಂಥವ್ರು, ವೈರಾಗ್ಯಪೂರ್ಣರಾಗಿರ್ತಕ್ಕಂಥವ್ರು, ಅರಿಷಡ್ವರ್ಗಗಳನ್ನು ಗೆದ್ದವರು. ಮತ್ತೆಂಥವರು ಮಾಕ್ಷ, ಅವರು ಜ್ಞಾನಾಕ್ಷ ಉಳ್ಳವರು, ನಿಜವಾದ ಜ್ಞಾನದಿಂದ ಕೂಡಿಕೊಂಡಿರ್ತಕ್ಕಂಥವ್ರು. ಅವರು ಯಾವುದನ್ನು ನೋಡಿದರು ಅಂತಂದರೆ ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನೇ ಗ್ರಹಿಸ್ತಾರೆ ಹೊರತಾಗಿ ಕೆಟ್ಟದನ್ನು ಗ್ರಹಿಸ್ತಕ್ಕಂಥ ಸ್ವಭಾವ ಇರೋದಲ್ಲ. ನಾವಿದ್ದೀವಲ್ಲ, ನಮ್ಮ ಸ್ವಭಾವ ಎಂತ ಅದು ಗೊತ್ತನ, ಯಾರ್ದಾದ್ರೂ ಮಾತು ಕೇಳಿದಾಗ ಕೇಳಿ ಆನಂದ ಪಡ್ತಕ್ಕಂಥ ಸ್ವಭಾವಕ್ಕಿಂತಲೂ ತಪ್ಪು ಹೇಳಿದ, ಇದು ತಪ್ಪು ಹೇಳಿದ ಅಂತ ನಾವು ಹೇಳೋದು ನಮ್ಮ ಸ್ವಭಾವ. ಯಾಕಂದರೆ ಮಾನವರಾದ ಕಾರಣ, ಅಲ್ಪರಾದ ಕಾರಣ, ನಮಗೆ ನಾವು ದೋಷಪೂರ್ಣರಾದ ಕಾರಣ ಇನ್ನೊಬ್ಬರಲ್ಲಿ ದೋಷವನ್ನೇ ಹುಡುಕ್ತೀವಿ. ನಿರ್ದಿಷ್ಟವಾದ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, ಒಂದು ಸಣ್ಣ ಮಗು ಮಾತಾಡಿದರೂ ಕೂಡ ಆ ಮಗುವಿನ ಮಾತಿನಲ್ಲಿರುವ ಒಳ್ಳೆಯದನ್ನು ಮಾತ್ರ ಗ್ರಹಿಸ್ತಾನೆ. ಇದನ್ನು ಆಚಾರ್ಯರು ಹೇಳಿಕೊಟ್ಟಿದ್ದಾರೆ ನಮಗೆ. ಆಚಾರ್ಯರು ಹೇಳ್ತಾರೆ, ಪುರಾಣಗಳು 18 ಪುರಾಣಗಳು ಒಳ್ಳೆಯ ಪುರಾಣಗಳಲ್ಲಯ್ಯ. ಸಾತ್ವಿಕ ಪುರಾಣಗಳಾರು, ರಾಜಸ ಪುರಾಣಗಳಾರು, ತಾಮಸ ಪುರಾಣಗಳಾವರು. ಈ 6ರಲ್ಲಿ ಸಾತ್ವಿಕ ಪುರಾಣಗಳು ಮಾತ್ರ ಗ್ರಾಹ್ಯ. ಆದರೆ ತಾಮಸ ರಾಜಸ ಪುರಾಣಗಳನ್ನು ಬಿಟ್ಟು ಬಿಡಬೇಕಾ, ಅವನ ತಿರಸ್ಕಾರ. ಅವು ವೇದವ್ಯಾಸ ದೇವರೇ ಬರೆದ ಇಲ್ಲ, ಅವನು ಬಿಟ್ಟು ಹಾಕಬೇಡ, ಹಂಗೆ ಕಮ್ಮಿ ಅವು ನೋಡಬೇಡ. ಅವುಗಳಲ್ಲಿ ಕೂಡ ಸಾತ್ವಿಕ ಪುರಾಣಗಳಿಗೆ ಸರಿ ಹೋಗತಕ್ಕಂಥ ಮಾತುಗಳಿದ್ದರೆ, ಅದಕ್ಕೆ ಪೂರಕವಾದ ಶಬ್ದಗಳಿದ್ದರೆ ಅವುಗಳನ್ನು ಸ್ವೀಕಾರ ಮಾಡುವಂತ ಸ್ಪಷ್ಟ ಮಾಡ್ತಾರೆ. ಅದು ಕಾರಣ ನಮ್ಮ ಗುಣ ಎಂಥದ್ದು ಆಗಬೇಕಂದ್ರೆ ಒಳ್ಳೆಯದನ್ನು ಗ್ರಹಣ ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು. ಇದು ದೊಡ್ಡವರ ಲಕ್ಷಣ. ನಮ್ಮ ರಾಘವೇಂದ್ರ ಸ್ವಾಮಿ ಇವರಿದ್ದಾರಲ್ಲ, ಯಾರು ರುದ್ರದೇವರು, ಎಂಥವರು ಜ್ಞಾನಾಕ್ಷ ಉಳ್ಳವರು. ಮಾಕ್ಷ ಅಂದರೆ ಅವರಿಗೆ ಜ್ಞಾನ ಬಿಟ್ಟು ಅಜ್ಞಾನವೇ ಇಲ್ಲ. ಇನ್ನೊಬ್ಬರು ತಪ್ಪು ನೋಡುವುದರಲ್ಲಿ ಅವರಿಗೆ ಲಕ್ಷ್ಯ ಇಲ್ಲ. ಅವರು ಒಳ್ಳೆ ಮಾತಾಡಿದ್ರು, ಎಂಥ ಪುಣ್ಯಾತ್ಮ, ಎಂಥ ಸ್ವಲ್ಪ ಭಕ್ತಿ ಮಾಡಿದರೂ ಕೂಡ ಸಾಕು, ಅವರು ಎಷ್ಟು ಪುಣ್ಯಾತ್ಮ ಇವನು ಅಂದುಬಿಡ್ತಾರೆ ಹೊರತಾಗಿ ಅವನ ಸ್ವರೂಪ ಒಳಗಿರ್ತಕ್ಕಂಥದ್ದು ಏನು ನೋಡ್ಲಿಕ್ಕೆ ಹೋಗೋಲ್ಲ. ಅಂದರೆ ಮೇಲೆ ಒಳ್ಳೆಯದನ್ನು ನೋಡ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳನ್ನು ನೋಡ್ತಕ್ಕಂಥ ಸ್ವಭಾವ. ಎಷ್ಟು ದೈತ್ಯರು ಭಯಂಕರವಾದ ಘೋರ ತಪಸ್ಸು ಮಾಡಿದಾಗ ಆ ಮಹಾನುಭಾವನಾಗಿರ್ತಕ್ಕ ರುದ್ರದೇವರು ಅವರ ಭಕ್ತಿಗೆ ಮೆಚ್ಚಿದನೇ ಹೊರತಾಗಿ ಎಷ್ಟು ಭಕ್ತಪ್ಪ, ಎಂಥ ದೀಕ್ಷಾ, ಎಂಥ ತಪಸ್ಸು ಮಾಡಿದ. ಅರೆ ಇವನು ಒಳಗೆ ಮನಸ್ಸಿನಾಗ ಏನು ಇಟ್ಕೊಂಡಿದ್ದಾನೆ, ಮುಂದೆ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದಾನ, ಕೆಟ್ಟದ್ದು ಮಾಡಬೇಕು ಅಂದ್ರೆ ಅದು ಯಾವುದನ್ನು ನೋಡಲಿಲ್ಲ. ಅಂದರೆ ಒಳ್ಳೆಯದನ್ನೇ ನೋಡ್ತಕ್ಕಂಥ ಸ್ವಭಾವ ಉಳ್ಳವರು ರುದ್ರದೇವರು. ಅದನ್ನೇ ಹೇಳ್ತಾರೆ ಮಾಕ್ಷ
ಜ್ಞಾನಾಕ್ಷ ಉಳ್ಳವರು. ಮೊದಲನೇದು ಅಹಂಕಾರ ಮಮಕಾರಾದಿಗಳನ್ನು ಗೆದ್ದು ಮನ್ಮಥನನ್ನು ಗೆದ್ದವರು, ಜ್ಞಾನಾಕ್ಷ ಉಳ್ಳವರು. 3 ಸೂರ್ಯ ಚಂದ್ರ ಅಗ್ನಿಗಳು ಎಂಬ 3 ಕಣ್ಣುಗಳು ಉಳ್ಳವರು ಇಂಥ ಮಹಾನುಭಾವರು. ಇವರು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರಂತ. ಅಬಾಮ ಬರೀ ತಲೆ ಮೇಲೆ ಇಟ್ಕೊತಾರಂತಲ್ಲ ಅರ್ಥ. ಅವುಗಳನ್ನು ಅಧ್ಯಯನ ಮಾಡ್ತಾರೆ, ಅವುಗಳನ್ನು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಬಹಳ ಅದ್ಭುತ ಅದ್ಭುತ ಅಂತ ಆನಂದವಾಗಿ ತಲೆ ತೂಗುತ್ತಾರಂತೆ. ಇದು ತೂಗಬೇಕಾದರೆ ಇದರಲ್ಲಿ ಒಂದು ರಹಸ್ಯ ಇಟ್ಟಾರ. ಸಾಮಾನ್ಯವಾಗಿ ನಾವೊಂದು ಗ್ರಂಥ ಬರಿತೀವಿ ಅಂದ್ಕೊಳ್ರಿ, ಒಂದು ಪುಸ್ತಕ ಬರಿತೀವಿ ನಾವು, ಒಳ್ಳೆಯದು ಯಾವುದು ಭಗವಂತನಿಗೆ ಸಂಬಂಧಪಟ್ಟ ಒಂದು ಜೀವನ ಚರಿತ್ರೆನೋ, ಒಂದು ಅವತಾರ, ಮತ್ಸ್ಯ ಅವತಾರ ಕುರಿತೋ, ಕೂರ್ಮ ಅವತಾರದ ಬಗ್ಗೆಯೋ ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತ ಪ್ರೇರಿಸಿದಂಥ ಒಂದು ಪುಸ್ತಕ ಬರಿತೀವಿ. ಆ ಪುಸ್ತಕ ತೊಗೊಂಡು ನಮ್ಮ ಪರಂಪರೆಗೆ ಸಂಬಂಧಪಟ್ಟ ಗುರುಗಳ ಹತ್ರ ಹೋಗ್ತೀವಿ ನಾವು ಗೃಹಸ್ಥರು, ಒಬ್ಬ ಬ್ರಹ್ಮಚಾರಿ, ನಾವೇನೋ ಒಂದು ಪುಸ್ತಕ ಬರೆದೀವಿ. ಅದನ್ನು ತೊಗೊಂಡು ಯತಿಗಳ ಹತ್ರ ಹೋಗಿ ನಮ್ಮ ಮಠದ ಪರಂಪರೆಗೆ ಬಂದಿರತಕ್ಕಂಥ ಅದು ದೊಡ್ಡ ಜ್ಞಾನಿಗಳು ಪೇಜಾಸೋಣ ಫಲಿಮಾರಿಸೋಣ ಅಂತವ್ರು ಹೋದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನು ತೊಗೊತಾರೆ. ಸ್ವಾಮಿ ನಾನು ಬರೆದೀನಿ, ದಯಮಾಡಿ ನೋಡಬೇಕು, ಅನುಗ್ರಹ ಮಾಡಬೇಕು, ಇದಕ್ಕೆ ಸಂದೇಶ ಕೊಡಬೇಕಂತ ಆಯ್ತಪ್ಪ ಅಂತ ತೊಗೊತಾರೆ. ತೊಗೊಂಡು ಸ್ವಲ್ಪ ಓದ್ತಾರೆ. ಅವರು ಓದಿ ಭಾಳ ಬೇಷ್ ಬರ್ದಿ ಅಂತಾರೆ. ಅಷ್ಟೇ ಹೊರತಾಗಿ ಅದು ಬಾಬಾ ಏನು ಗ್ರಂಥ ಮಾರಾಯ, ನಾನು ಓದಬೇಕಪ್ಪ, ಇದನ್ನು ತಿಳ್ಕೊಬೇಕು ಅಂತ ತಲೆ ಮೇಲೆ ಇಟ್ಕೊಂಡು ಕುಣಿಯೋದಿಲ್ಲ. ಯಾಕಂದರೆ ಅವರು ಸನ್ಯಾಸಿಗಳು, ಅವರು ದೊಡ್ಡವರು, ನಮಗಿಂತ ಜ್ಞಾನದಲ್ಲಿ ದೊಡ್ಡವರು, ಸ್ಥಾನದಲ್ಲಿ ದೊಡ್ಡವರಾದ ಕಾರಣ ಅವರು ತಕ್ಷಣದಲ್ಲಿ ನಾವು ಸಾಮಾನ್ಯ ಗೃಹಸ್ಥ ಬರೆದಿರ್ತಕ್ಕಂಥ ಪುಸ್ತಕ ಚೆನ್ನಾಗಿ ಬರೆದಿರಿ ನೀವು, ಭಾಳ ಸಂತೋಷ ಆಯ್ತು ನಮಗೆ ಅಂಥೇಳಿ ಆಯ್ತು. ಅದಕ್ಕೆ ಅನುಗ್ರಹ ಸಂದೇಶ, ಅದರ ಮೇಲೆ ಒಂದು ಆಶೀರ್ವಾದ ರೂಪವಾಗಿ ಒಂದು ಪತ್ರ ಬರೆಕೊಡ್ತಾರೆ. ಹೊರತಾಗಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಕುಣಿಯೋದಾಗಲಿ, ಇಲ್ಲಪ್ಪ ನಿನ್ನ ಪುಸ್ತಕ ಅದಲ್ಲ, ಇದು ದೊಡ್ಡ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ನಾವಿದನ್ನು ಅಧ್ಯಯನ ಮಾಡ್ತೀವಿ, ನಮ್ಗೆ ಭಾಳ ಆನಂದ ಆಗಿದೆ. ಇಲ್ಲ, ಅದು ಮಾಡಿ ಸಾಧ್ಯವೇ ಇಲ್ಲ. ತಮ್ಮ ಮೇಲಿರ್ತಕ್ಕಂಥ ದೊಡ್ಡವರು ಬರೆದ ಗ್ರಂಥಗಳನ್ನು ಓದ್ತಾರೆ ಹೊರತಾಗಿ ತಮ್ಮ ಕೆಳಗೆ ಯಾರಾದರೂ ಬರೆದಿದ್ದರೆ ಅವನ್ನು ಓದೋದಿಲ್ಲ. ಆದರೆ ರುದ್ರದೇವರು ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ತೊಗೊಂಡು ತಲೆ ಮೇಲಿಟ್ಟುಕೊಂಡು ಆನಂದ ಪಟ್ಟರು ಅಂತಂದರೆ, ಅದನ್ನು ತಲೆಯಲ್ಲಿ ತುಂಬಿಕೊಂಡ್ರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ರುದ್ರದೇವರಿಗಿಂತ ದೊಡ್ಡವರಾಗಿರಬೇಕು. ಅದು ರುದ್ರದೇವರಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋಲ್ಲ. ಅವರು ನೋಡಿದರು ರಾಘವೇಂದ್ರ ಸ್ವಾಮಿಗಳಲ್ಲಿ ಶೇಷದೇವರು ಕಂಡ. ಶೇಷದೇವರಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಎಂಥ ಜ್ಞಾನನಿಧಿ. ಸೊ ಆತ ಬರೆದಿರ್ತಕ್ಕಂಥ ಪುಸ್ತಕ ಅಂತಂಬೋ ರೀತಿಯಲ್ಲಿ ಗ್ರಂಥಗಳು ಅಂತೇಳಿ ರಾಯರ ಮಾತುಗಳನ್ನು, ರಾಯರು ಮಾಡಿದ ಸ್ತೋತ್ರಗಳನ್ನು, ರಾಯರು ಮಾಡಿದ ಗ್ರಂಥಗಳನ್ನು ತಲೆಯಲ್ಲಿಟ್ಟುಕೊಂಡ್ರು ಅಂತಂಬೋದರಿಂದ ಇದರಿಂದ ಮೆಲ್ಲಕ್ಕೊಂದು ಸೂಚನೆ ಕೊಡ್ತಾರೆ. ರಾಯರು ಸಾಮಾನ್ಯವಾದ ವ್ಯಕ್ತಿ ಅಲ್ಲಪ್ಪ, ರುದ್ರದೇವರು ಶಿರಸಾಮಾನ್ಯ ಮಾಡಿರ್ತಕ್ಕಂಥ ಗ್ರಂಥಗಳನ್ನು ಬರೆದವರು, ಸಾಮಾನ್ಯ ಪುಸ್ತಕಗಳು ಬರೆದವರಲ್ಲ. ಅದನ್ನು ಮೆಚ್ಚಿಕೊಂಡವ್ರು ಯಾರು ಗೊತ್ತಾ? ರುದ್ರದೇವರು ಮೆಚ್ಚಿಕೊಂಡವ್ರು. ನೀನು ನಾನು ಮೆಚ್ಚಿಕೊಂಡಿದ್ದಲ್ಲ. ರುದ್ರದೇವರು ಅಂತಂದರೆ ಏನು ಅಂದ್ಕೊಂಡೀಯ? ಅವರು ಸಾಕ್ಷಾತ್ ಮನ್ಮಥನನ್ನು ಗೆದ್ದವರು, ಅಹಂಕಾರ ಮಮಕಾರಗಳನ್ನು ಗೆದ್ದವರು, ಅವರು ಜ್ಞಾನಪೂರ್ಣರಾಗಿರತಕ್ಕಂಥವ್ರು, ಅವರು ತ್ರಿನೇತ್ರರು. ಅಂಥ ಮಹಾನುಭಾವರು ರುದ್ರದೇವರು. ನಮ್ಮ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಯೋಗ್ಯತೆ ಎಷ್ಟು ದೊಡ್ಡದಾಗಿರಬೇಕು. ಇಲ್ಲದೇ ಇದ್ದರೆ ಇದು ತಾರತಮ್ಯಯುಕ್ತವಾದ್ದು ನಮ್ಮಲ್ಲಿ. ನಮ್ಮ ಆಚಾರ್ಯರು ಹೇಳ್ತಾರೆ, ಒಂದು ಜ್ಞಾಪಕ ಇಟ್ಕೊಡ್ರಿ ನೀವು, ಎಲ್ಲ ಕಡೆ ಭಗವಂತನ ನೋಡಬೇಕು ಅಂತ ಕೃಷ್ಣ ಹೇಳಿಬಿಟ್ಟ. ಎಲ್ಲಿ ನೋಡಬೇಕು? ವೇದಗಳನ್ನು ಓದಿದ ಪಂಡಿತನಲ್ಲಿ ಭಗವಂತನ ನೋಡು, ಮತ್ತು ಬ್ರಾಹ್ಮಣನಲ್ಲಿ ಭಗವಂತನ ನೋಡು, ಆಕಳಿನಲ್ಲಿ ಭಗವಂತನ ನೋಡು, ಆನೆಯಲ್ಲಿ ಭಗವಂತನ ನೋಡು, ನಾಯಿಯಲ್ಲಿ ಭಗವಂತನ ನೋಡು, ನೀಚವಾದ ಪ್ರಾಣಿ. ನಾಯಿಯನ್ನು ತಿನ್ನುವ ವ್ಯಕ್ತಿಯಲ್ಲಿ ನನ್ನನ್ನು ನೋಡು, ಸುನಿಚೈವ ಸ್ವಭಾಗೇಜ ಪಂಡಿತ ಸಮದರ್ಶನ ಅಂಥೇಳಿ. ಹಾಗಾದರೆ ನಾವೊಂದು ಪ್ರಶ್ನೆ ಮಾಡೋದು ಕೃಷ್ಣನಿಗೆ, ಸ್ವಾಮಿ ನೀವು ಹೇಳಿಬಿಟ್ಟಲ್ಲ, ನಾಯಿಯಲ್ಲಿ ನನ್ನನ್ನು ನೋಡು, ಮತ್ತು ನಾಯಿಯನ್ನು ತಿನ್ನುವವನಲ್ಲಿ ನನ್ನನ್ನು ನೋಡು. ಹಾಗಾದ್ರೆ ಅವ್ರು ಬಂದು ಕೂಡಲೇ ಅವ್ರಿಗೆ ಎದ್ದು ನಮಸ್ಕಾರ ಮಾಡಿ, ಬರೀ ಸ್ವಾಮಿ ಕೂಡ್ರಿ ಅಂತೇಳಿ ಆ ನಾಯಿನ ಕರ್ಕೊಂಬಂದು ಮೇಲೆ ಸಿಂಹಾಸನ ಮೇಲೆ ಕೂಡಿಸಿ ಅದಕ್ಕೆ ಪೂಜೆ ಮಾಡಬೇಕಾ ಏನು? ಅದು ವ್ಯಾಸರಾಜರು ಮಾಡಿದರು ಅಂತ ಕಥೆಯಲ್ಲಿ ಬರ್ತಾರೆ. ಅದು ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಬಂದಾದ ಕಾರಣ ಮಾಡಿದರು. ಅವನು ಎಲ್ಲ ರೂಪವುಳ್ಳವನು. ಆದರೆ ನಾವು ಕೂಡ ಕೃಷ್ಣ ಹೇಳಿದ್ದಾನೆ ರೀ, ಸುನಿಚೈವ, ನಾಯಿಯಲ್ಲಿ ಕೂಡ ಭಗವಂತನ ನೋಡಬೇಕು, ಬೆಕ್ಕಿನಲ್ಲಿ ಭಗವಂತನ ನೋಡಬೇಕು. ಎಲ್ಲ ಭಗವಂತ ಎಲ್ಲ ಕಡೆ ಇದ್ದಾನೆ ಎಂಬ ಚಿಂತನೆ ನಿಮಗೆ ಬರಲಿ. ಅಲ್ಲಿ ಇದ್ದಾನೆ ಅಂತ ಮಾತಾಗ ತೊಗೊಂಡು ಮೇಲೆ ಕೂಡಿಸಿ ಅದನ್ನು ಸಿಂಹಾಸನದಲ್ಲಿ ನಾಯಿಯನ್ನು ಕೂಡಿಸಿದ್ರೆ ಏನಾದರೂ ಪ್ರಯೋಜನ ಆಗ್ತದ? ಅಲ್ಲಿ ಭಗವಂತನ ನೋಡು, ಅದರ ಮೇಲೆ ದಯ ತೋರು, ಅದರ ಮೇಲೆ ಪ್ರೀತಿ ಮಾಡು, ಹೊಟ್ಟೆ ಹೊರತಾಗಿ ಅದನ್ನೇ ಪೂಜೆ ಮಾಡು ಅಂತ ಎಲ್ಲಿ ಹೇಳ್ತಾ ಇಲ್ಲ. ಹಾಗೆ ನಮ್ಮ ಆಚಾರ್ಯ ಹೇಳ್ತಾರೆ, ನನಗಿಂತಲೂ ಕಮ್ಮಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಪೂಜೆ, ಎಲ್ಲ ಕಡೆ ಭಗವಂತ ಇದ್ದಾರಲ್ಲ, ಅವನಿಗೆ ಪೂಜೆ ಮಾಡೋಣ, ಎಲ್ಲ ಮಾಡಬಾರ್ದು. ನೀಚಾಧಿಷ್ಠಾನದಲ್ಲಿ ಪೂಜೆ ಯುಕ್ತ ಅಲ್ಲ ಅಂತಾರೆ ಆಚಾರ್ಯ. ನೀಚಾಧಿಷ್ಠಾನ ಅಂದರೆ
ನಮಗಿಂತ ಕೆಳಗಿರ್ತಕ್ಕಂಥ ಅದು ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಎಲ್ಲ ಸ್ಥಾನ ಮಾನಗಳಿಂದ, ಕಾಲದಿಂದ, ಆಯುಷ್ಯದಿಂದ, ವಯಸ್ಸಿನಿಂದ ಎಲ್ಲದಕ್ಕಿಂತ ಕಮ್ಮಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರಲ್ಲ, ಆ ವ್ಯಕ್ತಿಗೆ ಪೂಜೆ ಮಾಡಬೇಡ, ಆ ವ್ಯಕ್ತಿಗೆ ನಮಸ್ಕಾರ ಮಾಡಬೇಡ. ಅವನಲ್ಲಿ ಗೌರವ ತೋರಿಸು, ಅವನಲ್ಲಿ ಅಭಿಮಾನ ಮಾಡು, ಅವನಲ್ಲಿ ಪ್ರೀತಿ ಮಾಡು, ಅವನಿಗೆ ಬೇಕಾದ ಸಹಾಯ ಮಾಡು. ಅಷ್ಟೇ ಹೊರತಾಗಿ ಅವನಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡು. ಅವನಿಗೆ ಸಟ್ಟಾಗಿ ನಮಸ್ಕಾರ ಮಾಡೋದು ಇವೆಲ್ಲ ಮಾಡಬೇಡ. ನೀಚಾಧಿಷ್ಠಾನದಲ್ಲಿ ಪೂಜಾ ಎಂಬುದು ಅಯುಕ್ತ ಅಂತ ಯಾರು ಹೇಳಿದ್ದಾರೆ? ನಮ್ಮ ಆಚಾರ್ಯ ಮಧ್ವರ ಹೇಳ್ತಾರೆ. ಅದ ಕಾರಣ ನಮ್ಮವರು ಏನು ಹೇಳ್ತಾರೆ, ಸಾಧಾರಣವಾದ ಅಂದರೆ ದುರಾಶಾಪರರಾಗಿ ದುಡ್ಡಿಗಾಗಿ ಏನೋ ಒಂದು ಸಂಪಾದನೆ ಮಾಡಬೇಕೆಂಬ ಉದ್ದೇಶದಿಂದ ಅಶಾಸ್ತ್ರೀಯವಾದ ರೀತಿಯಲ್ಲಿ ದೇವತಾ ವಿಗ್ರಹಗಳನ್ನು ಪ್ರತಿಷ್ಠಾ ಮಾಡಿದ್ದರೆ ಅಂಥ ದೇವತಾ ವಿಗ್ರಹಗಳಿಗೆ ನೀನು ನಮಸ್ಕಾರ ಮಾಡಬೇಕಾಗಿಲ್ಲ. ಅಲ್ಲಿ ದೇವರಿದ್ದಾರೆ ಅಂತ ಚಿಂತನೆ ಮಾಡು. ನಮ್ಮ ಒಬ್ಬ ಹಿರಿಯರು ಫಲಿವಾರ ವಿದ್ಯಾಮಾನ್ಯರಲ್ಲಿ ಒಂದು ಪ್ರಶ್ನೆ ಮಾಡಿದರು. ಸ್ವಾಮಿ, ನಾವು ಒಂದು ಅಧಿಕಾರದಲ್ಲಿರ್ತೀವಿ. ನಾವು ಅಧಿಕಾರದಲ್ಲಿ ಇದ್ದಾಗ ಊರಿನ ಜನ ಏನು ಮಾಡ್ತಾರೆ ಗೊತ್ತಾ? ನಮ್ಮನ್ನು, ಸ್ವಾಮಿ ನಮ್ಮಲ್ಲಿ ಊರು ದೇವತೆ, ಗ್ರಾಮ ದೇವತೆಯ ಪೂಜೆ ಮಾಡ್ತೀವಿ. ಆ ಗ್ರಾಮ ದೇವತೆ ಅಂದರೆ ಕುರಿ, ಕೋಣ ಇವನ್ನೆಲ್ಲ ಬಲಿ ಕೊಡ್ತಾರೆ, ರಕ್ತ ಹರಿಸ್ತಾರೆ, ಮತ್ತು ನಮ್ಮನ್ನು ಕರೀತಾರೆ. ನಾವು ಹೋಗಬೇಕಾ ಬೇಡ, ಅಲ್ಲಿ ನಮಸ್ಕಾರ ಮಾಡಬೇಕಾ ಬೇಡ ಅಂತಂದಾಗ ವಿದ್ಯಾಮಾನ್ಯರು ಹೇಳಿದ ಮಾತಿದು. ಏನಂತ ಹೇಳಿದರು? ಇಲ್ಲಪ್ಪ, ನಿನಗೆ ಅಧಿಕಾರ ಅದೇ, ಊರಿನ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಿನ್ನ ಕರ್ತವ್ಯ. ಊರಿನ ಜನ ನಿನಗೊಂದು ಮರ್ಯಾದೆ ಕೊಟ್ಟು ಅಲ್ಲಿ ಕರೆದಾಗ ಹೋಗಿ ಅಲ್ಲೇನು ನಮಸ್ಕಾರ ಮಾಡಬೇಕಾಗಿಲ್ಲ. ಅಲ್ಲಿ ದುರ್ಗಾದೇವಿಯನ್ನು ಚಿಂತನೆ ಮಾಡು. ಆ ಹೆಣ್ಣು ಸ್ತ್ರೀ ಆಯಿತು ಅಂತಂದ ಕೂಡಲೇ ಆ ಹೆಣ್ಣು ಸ್ತ್ರೀಯಲ್ಲಿ ಏನು ಮಾಡಿ ಗೊತ್ತಾ? ದುರ್ಗಾದೇವಿಯನ್ನು ಚಿಂತನೆ ಮಾಡು. ಒಂದು ಗಂಡು ದೇವತೆ ಆಯಿತು ಅಂದ್ಕೋ, ಆ ಗಂಡು ದೇವತೆಯಲ್ಲಿ ನರಸಿಂಹನನ್ನು ಚಿಂತನೆ ಮಾಡಿ ಮನಸ್ಸಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ರಿ ಅಂತಂದರೆ ನಿನಗೆ ಯಾವ ದೋಷನೂ ಬರೋದಿಲ್ಲ, ಅಲ್ಲಿ ಹೋಗಿದ್ದು ತಪ್ಪು ಆಗೋದಿಲ್ಲ ಅಂತ ಸ್ಪಷ್ಟ ಮಾಡಿದ್ದಾರೆ. ಆದ ಕಾರಣ ನೀಚಾಧಿಷ್ಠಾನದಲ್ಲಿರ್ತಕ್ಕಂಥ ಪೂಜೆ ನಮಗಲ್ಲ. ಸೊ ರುದ್ರದೇವರು, ರಾಘವೇಂದ್ರ ಸ್ವಾಮಿಗಳು ಒಂದು ರೀತಿಯಿಂದ ಕರ್ಮಜ ದೇವತೆ ರಾಘವೇಂದ್ರ ಸ್ವಾಮಿಗಳಾಗಿದ್ದರೆ ಅವರು ಒಂದು ಗ್ರಂಥ ರಚನೆ ಮಾಡಿದ್ದಾರೆ ಅಂದರೆ ಅದು ನೀಚ ರಾಯರಿಗೆ ಅಷ್ಟು ಗೌರವ ಕೊಡ್ತಾ ಅದನ್ನು ತಲೆ ಮೇಲಿಟ್ಕೊಂಡು ಗ್ರಂಥವನ್ನು ತಲೆ ಮೇಲಿಟ್ಕೊಂಡು ಕುಣಿಯೋದು ಅಂತಂದರೆ ಏನದು? ಆ ವ್ಯಕ್ತಿಯನ್ನೇ ತಲೆ ಮೇಲೆ ಇಟ್ಕೊಂಡು ಕುಣಿದಾಗ ಎತ್ತಿಕೊಂಡು ತಲೆ ಮೇಲೆ ಕುಡಿಸಬೇಕಾಗಿಲ್ಲ. ಏನು ಪುಣ್ಯಾತ್ಮಯ, ಎಂಥ ಗ್ರಂಥ ಬರೆದಿದ್ದಿ, ಇದು ಬಹಳ ಮಾನ್ಯವಾಗಿದೆ, ಇದು ಎಲ್ಲರೂ ಓದಬೇಕಾಗಿದ್ದು. ನಾವು ಇದನ್ನು ಓದಿ ನಮ್ಮ ಜನ್ಮ ಧನ್ಯ ಮಾಡಿಕೋತೀವಿ ಅಂತಂದು ಆ ಪುಸ್ತಕವನ್ನು ತಲೆ ಮೇಲೆ ಇಟ್ಕೊಂಡ್ರೆ ಆ ವ್ಯಕ್ತಿಯನ್ನೇ ತಲೆ ಮೇಲೆ ಇಟ್ಕೊಂಡಂತೆ, ಆ ವ್ಯಕ್ತಿಗೆ ಅಷ್ಟು ದೊಡ್ಡ ಗೌರವ ಕೊಟ್ಟಂತೆ. ರುದ್ರದೇವರು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಗ್ರಂಥಗಳನ್ನು ಶಿರಸಾಸ್ಪೃಶಂತಿ, ತಮ್ಮ ಶಿರಸ್ಸಿನೊಟ್ಟಿಗೆ ತಾಗ್ತಾ ಇದ್ದಾರೆ. ರುದ್ರದೇವರ ತಲೆಯಿಂದ ಸ್ಫುರಿಸಲ್ಪಡ್ತಕ್ಕಂಥದ್ದು, ಜ್ಞಾನದಲ್ಲಿ ಹೋಗ್ತಕ್ಕಂಥದ್ದು ಅಂತಂದಾಗ ರಾಯರು ಸಾಮಾನ್ಯ ಜೀವಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಬ್ಬ ಕರ್ಮದ ದೇವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ದೊಡ್ಡ ಮಹಾಜ್ಞಾನಿಯಾಗಿರಬೇಕು, ಅವರು ದೊಡ್ಡ ಜೀವೋತ್ತಮ ಅಂದರೆ ಒಂದು ದೇವತಾ ಗಣಕ್ಕೆ ಸೇರಿದ ಒಂದು ದೇವತೆ ಆಗಿರಬೇಕು. ಆದ ಕಾರಣವೇ ರುದ್ರದೇವರು ನಮಸ್ಕಾರ ಮಾಡಿದ್ದಾರೆ, ರುದ್ರದೇವರು ಗೌರವ ಕೊಟ್ಟಿದ್ದಾರೆ ಅಂತಂದರೆ ಖಂಡಿತ ರಾಯರು ಶೇಷಾಂಶರೇ ಆಗಿರಬೇಕು. ಗರುಡ ಯಾಕೆ ಆಗಬಾರ್ದು? ಗರುಡನಿಗೆ ಅವತಾರ ಇಲ್ಲ ಅಂತ ಶಾಸ್ತ್ರಗಳು ಹೇಳಿದ್ದ ಕಾರಣ ಅವತಾರಗಳಲ್ಲಿರ್ತಕ್ಕಂಥ ಗರುಡ ರಾಯರಾಗಿ ಅವತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವತಾರ ಮಾಡಿದ ವ್ಯಕ್ತಿ ಯಾರಿಗೆ ಅಂದರೆ ಸಾಕ್ಷಾತ್ ಶೇಷನೇ ಮಾಡಿರ್ತಾನೆ. ಯಾಕೆ ಬ್ರಹ್ಮ ಮಾಡಿದ್ದಾನೆ? ಅಲ್ಲ, ಬ್ರಹ್ಮ ಅಂತಂದು ಯಾವ ದಾಸರು ಹೇಳಿಲ್ಲ. ಪುಂಗವರು ರಾಯರು ಅಂತ ಹೇಳಿಲ್ಲ, ವಾದಿರಾಜರನ್ನು ಮಾತ್ರ ಋಪುಂಜವರು ಅಂತ ಹೇಳಿದ್ದಾರೆ ಹೊರತಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಆ ರೀತಿ ಹೇಳಿಲ್ಲ. ಆದ ಕಾರಣ ಈ ಅಪಣಾಚಾರ್ಯರ ಈ ಎರಡನೇ ವಿಶೇಷಣ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತಕ್ಕಂಥ ವಿಶೇಷಣ ರಾಯರ ಶೇಷಾಂಶವನ್ನು ಸ್ಪಷ್ಟ ಹೇಳ್ತದೆ ಅಂತ ನಾನು ಒಂದು ಚಿಂತನೆ ಕೊಡ್ತಾನೆ. ಇದು ನಾನು ಅಲ್ಪ, ಭಗವಂತ ನನಗೇನು ಪ್ರೇರಣೆ ಇಡ್ತಾ ಇದ್ದಾನೆ. ಒಂದೇ ಮಾತು, ಇದು ತಪ್ಪಾಗಿತ್ತು ಅಂತಂದರೆ, ಯಾಕಂದರೆ ಆಚಾರ್ಯರೇ ಒಂದು ಮಾತು ಹೇಳ್ತಾರೆ ತಮ್ಮ ತಾತ್ಪರ್ಯದಲ್ಲಿ, ಅಂಶಾಂಶ ವಿಚಾರ ಮಾಡುವಾಗ ನೀಚಾಂಶದಲ್ಲಿ ದೊಡ್ಡ ಅಂಶವನ್ನು ಚಿಂತನೆ, ಒಬ್ಬ ನೀಚ ದೇವತೆ, ಒಬ್ಬ ಸಾಮಾನ್ಯ ದೇವತೆ ಇರ್ತಾನೆ, ಆ ದೇವತೆಯನ್ನು ನೀನು ಬ್ರಹ್ಮ ರುದ್ರ ಅಂತ ಚಿಂತನೆ ಮಾಡಿದರೆ ಅದು ಮಹಾ ಅಪರಾಧ ಆಗ್ತದೆ ಅಂತಂತಾರೆ. ಆದರೆ ನಮಗೇನೂ ಗೊತ್ತಿಲ್ಲ. ಅದರ ದಾಸರೆಲ್ಲರೂ ಮುಕ್ತ ಕಂಠದಿಂದ ಹೇಳಿದ್ದಾರೆ. ಆ ಹೇಳಿದ ಮಾತನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನೀವಾಗಲೇ ಒಂದು ಸಾರಿ ಹೇಳಿ, ಮುಂಚೆ ನಿನ್ನನ್ನು ಹೇಳೀನಿ, ಹೌದು ರೀ, ಅಂಶ ಅಂಬೋದಕ್ಕೆ ಆವೇಶ ಅಂತ ಅರ್ಥ ಮಾಡಿರಿ. ಅರೆ ಇವು ನಮ್ಮ ಈ ಅಂಶ ಅಂಬೋದಕ್ಕೆ ಆವೇಶ, ಅದು ಭಗವಂತನ ವಿಷಯದಲ್ಲಿ ಬಂದಾಗ ಮಾತ್ರ ಅಂಶವನ್ನು ಆವೇಶ ಅಂತ ಅರ್ಥ ಮಾಡಬೇಕು. ಎಲ್ಲ ಕಡೆ ಅಂಶ ಶಬ್ದಕ್ಕೆಲ್ಲ ಆವೇಶ ಅಂತ ಮಾಡಿದರೆ ನಾವು ಎಲ್ಲ ಕಡೆ ಹಾಗೆ ಮಾಡೋಣ. ಯಾರ್ಯಾರು ಸಾಕ್ಷಾತ್ ರುದ್ರ ಇದು ಟೀಕಾಚಾರ್ಯರು ಯಾರು ಅಂಶ,
ಇಂದ್ರಾಂಶ, ಅಲ್ಲಿ ಇಂದ್ರಾಂಶ ಅಲ್ಲ, ಇಂದ್ರನ ಆವೇಶ ಅಂತ ಮಾಡಿ ಹಾಗಾದ್ರೆ ಇಲ್ಲ, ಅಂಶ ಅಂಬಲ್ಲಿ ಅಂಶ ಅಂತಲೇ ಮಾಡಬೇಕು. ದೇವರ ವಿಷಯದಲ್ಲಿ ಅದು ಮುಂದೆ ಬರ್ತದೆ. ಅದನ್ನು ಭಾರತೀಯ ಸ್ತೋತ್ರ ಹೇಳುವಾಗ ಹೇಳ್ತೀನಿ ನಾನು, ಅದು ಅಂಶ ಅಂತ ದೇವರ ವಿಷಯದಲ್ಲಿ ಎಲ್ಲಾದ ಬಂದಾಗ ಅದು ಯುಕ್ತ ಆಗಲಿಲ್ಲ, ಶಾಸ್ತ್ರಕ್ಕೆ ವಿರುದ್ಧ ಆಯಿತು ಅಂತಂದರೆ ಆ ಅಂಶ ಶಬ್ದಕ್ಕೆ ಆವೇಶ ಅಂತ ಅರ್ಥ ಮಾಡಬೇಕು. ದೇವತೆಗಳ ವಿಷಯದಲ್ಲಿ ಅಂಶ ಅಂತ ಹೇಳಿದರೆ ಅದನ್ನು ಅಂಶ ತೆಗೆದುಬಿಟ್ಟು ಆವೇಶ ಅಂತ ಮಾಡ್ತೀವಿ. ಎರಡನೇದು ಮೊನ್ನೆ ಹೇಳಿದ್ದೀನಿ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ, ಸಾಕ್ಷಾತ್ ವಾಯುದೇವರ ಆವೇಶ ನಿರಂತರ ರಾಘವೇಂದ್ರ ಸ್ವಾಮಿಗಳಲ್ಲಿರುವಾಗ ಈ ಶೇಷನ ಆವೇಶ ಯಾಕೆ, ಇದೇನು ಮಾಡ್ತದೆ ಇದು, ಯಾತಕ್ಕಾಗಿ ಶೇಷನ ಆವೇಶ? ಶೇಷನ ಆವೇಶ ಎರಡೆರಡು ಆವೇಶ ಇರಬೇಕಾದ್ರೆ ಅದಕ್ಕೆ ಸಾರ್ಥಕತೆ ಇರಬೇಕು. ರಾಯರಲ್ಲಿ ವಾಯುದೇವರ ಆವೇಶನೇ ನಿರಂತರ ಶಾಶ್ವತವಾಗಿರುವಾಗ ಶೇಷದೇವರ ಆವೇಶಕ್ಕೆ ಅರ್ಥವೇ ಇಲ್ಲದಂತಾಗ್ತದೆ, ಆ ಆವೇಶ ನಿರರ್ಥಕವಾಗ್ತದೆ. ಆದ ಕಾರಣ ರಾಯರು ಶೇಷಾಂಶರು ಅಂತ ನಾವು ಚಿಂತನೆ ಮಾಡಿದರೆ ಇದು ತಪ್ಪಾಗಲ್ಲ. ಅದಕ್ಕೂ ಮೇಲೂ ತಪ್ಪಿತ್ತು ಅಂತಂದರೆ ನುಡಿಸಿದ ಭಗವಂತನಿಗೆ ಸಂಬಂಧಪಟ್ಟಿದ್ದೇ ಹೊರತಾಗಿ ನಮ್ಮದಲ್ಲ, ನಂದಲ್ಲ. ನಾವು ಅಸ್ವತಂತ್ರರಾಗಿರ್ತಕ್ಕಂಥವ್ರು. ಜ್ಞಾನ ಅಜ್ಞಾನ ಎಲ್ಲವೂ ಆ ಭಗವಂತನಿಗೆ ಮೀಸಲಾದದ್ದು. ಅವನ ಪ್ರೇರಕ, ನಾವು ಪ್ರೇರಿಯರು. ಅವನು ಪ್ರೇರಿಸಿದಂತೆ ಪ್ರೇರಣೆ ಹೊಂದಿ ನಾವು ಮಾತಾಡ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಅಪಣಾಚಾರ್ಯರ ಈ ವಿಶೇಷಣ ಕಾಮಾರಿ ಮಾಕ್ಷ ವಿಷಭಟ್ಟ ಸುರಸ್ಪೃಶಂತಿ ಅಂತಕ್ಕಂಥ ಮಾತು ರಾಯರನ್ನು ಶೇಷಾಂಶರನ್ನಾಗಿ ನಮಗೆ ಸೂಚನೆ ಮಾಡ್ತದೆ ಅಂತ ಹೇಳ್ತಾ, ಇಷ್ಟು ಮಾತ್ರ ಅಲ್ಲ, ಆಶ್ಚರ್ಯಕರವಾದ್ದೇನು ಗೊತ್ತಾ, ಇಲ್ಲಿ 5 ವಿಶೇಷಣವನ್ನು ಹಾಕಿದ್ದಾರೆ. ರಾಯರ ಎಂಥವರಯ್ಯ, ಅವರ ಅವರ ಗ್ರಂಥಗಳು ಎಂಥವು ಅಂತಂದರೆ ಶ್ರೀ ಪೂರ್ಣಬೋಧ ಗುರುತೀರ್ಥಾಂಬೋ 5 ವಿಶೇಷಣ. 5 ಯಾಕೆ ಹಾಕಿದರು? 4 ಹಾಕಬೇಕಾಗಿತ್ತು, 3 ಹಾಕಬೇಕಾಗ್ತಾ ಇಲ್ಲ. 5 ಹಾಕಿದ್ದಕ್ಕೆ ಕಾರಣ ಏನು ಗೊತ್ತನಾ, ರಾಯರು ಶೇಷಾಂಶರಾದರೆ ಕಕ್ಷ 5ನೇ ಕಕ್ಷ ಅವ್ರದ್ದು. ಯಾಕೆ, ಮೇಲೆ ನಾರಾಯಣ 1ನೇ ಕಕ್ಷ, ಲಕ್ಷ್ಮಿ 2ನೇ ಕಕ್ಷ, ಬ್ರಹ್ಮವಾಯುಗಳು 3ನೇ ಕಕ್ಷ, ಭಾರತೀ ಸರಸ್ವತಿಯರು 4ನೇ ಕಕ್ಷ, ಗರುಡ ಶೇಷರುದ್ರರು 5ನೇ ಕಕ್ಷ. 5ನೇ ಕಕ್ಷಾದಲ್ಲಿರ್ತಕ್ಕಂಥ ಶೇಷಾಂಶರು ನೀವು ಅಂತ ಸೂಚನೆ ಮಾಡಲಿಕ್ಕಾಗಿ 5 ವಿಶೇಷಣಗಳನ್ನು ಹಾಕಿದ್ದಾರೆ. ಹೌದ್ರಿ, ಇದು ನೀವು ಯಾಕೆ ಸ್ವಂತ ಕಲ್ಪನೆ ಮಾಡ್ತೀರಿ ಅಂದರೆ ಸ್ವಂತ ಕಲ್ಪನೆಯಲ್ಲ, ಜಗನ್ನಾಥದಾಸರ ಹರಿಕಥಾಮೃತಸಾರಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಇಂಥ ಚಿಂತನೆಯನ್ನೇ ಮಾಡಿದ್ದಾರೆ. ಸಾಕ್ಷಾತ್ ಮೊನ್ನೆ ಈಗಿರ್ತಕ್ಕಂಥ ಪ್ರಭಂಜನಾಚಾರ್ಯರೇನು, ಅದರ ನಂತರದಲ್ಲಿ ಮೊನ್ನೆ ವೈಕುಂಠ ಯಾತ್ರೆ ಮಾಡಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕ ಜ್ಞಾನಿ ಶಿರೋಮಣಿಗಳಾಗಿರ್ತಕ್ಕಂಥ ಹೈವದರ ಪುರಾಣಿಕರೇನು, ಎಷ್ಟು ಇಂಥ ಮರ್ಮಗಳನ್ನು ಹೇಳಿದ್ದಾರೆ. ಜಗನ್ನಾಥದಾಸರ ಶಬ್ದ ಪ್ರಯೋಗ, ಆ ವಿಶೇಷಣಗಳ ಪ್ರಯೋಗ, ಇವೆಲ್ಲದರ ಹಿನ್ನೆಲೆಯಲ್ಲೂ ಅದ್ಭುತವಾದ ಚಿಂತನೆ ಆದಂತಾರೆ. ಎಲ್ಲರಿಗಿಂತ ಮಿಗಿಲಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಅದ್ಭುತವಾಗಿ ಇಷ್ಟು ಯಾಕೆ ಅಕ್ಷರಗಳನ್ನು ಪ್ರಯೋಗ ಮಾಡಿದರು, ಇಷ್ಟು ಯಾಕೆ ಶಬ್ದಗಳನ್ನು ಪ್ರಯೋಗ ಮಾಡಿದರು, ಇದರ ಹಿನ್ನೆಲೆ ಏನು ಅಂತ ಅವ್ರು ತೋರಿಸ್ತಾರೆ. ಮತ್ತು ಅದರ ಹರಿಕಥಾಮೃತದಲ್ಲಿ ನಾನು ವಿಸ್ತಾರವಾಗಿ ಹೇಳಿದ್ದೇನೆ ನಿಮಗೆ. ಆದ ಕಾರಣ ಈ 5 ವಿಶೇಷಣಗಳನ್ನು ಯಾಕೆ ಅಪಣಾಚಾರ್ಯರು ರಾಯರ ಸ್ತೋತ್ರದ ಪ್ರಾರಂಭದ 2 ಪದ್ಯಗಳಲ್ಲಿ ಹಾಕಿದ್ದಾರೆ ಅಂತಂದರೆ 5ನೇ ಕಕ್ಷಾದಲ್ಲಿರುವರು ಶೇಷದೇವರಾದ ಕಾರಣ ಇದರ ರಹಸ್ಯವನ್ನು ನಮಗೆ ತಿಳಿಸಬೇಕು ಅಂಥೇಳಿ ಮಹಿತಾತ್ಮರಾಗಿರ್ತಕ್ಕಂಥ ಅಪಣಾಚಾರ್ಯರು ರಾಯರಿಂದ ಪ್ರೇರಿತರಾದವರಾಗಿ ಶ್ರೀ ಪೂರ್ಣಬೋಧ ಗುರುತೀರ್ಥ ಭಯೋಬ್ಧಿಪಾರ ಅಂತಕ್ಕಂಥ 5 ವಿಶೇಷಣಗಳನ್ನು ಹಾಕಿ ನನ್ನ ಗುರುಗಳು ಸಾಮಾನ್ಯ ಅಂಶ ಸಂಭೂತರಲ್ಲ, 5ನೇ ಕಕ್ಷಾದಲ್ಲಿರ್ತಕ್ಕಂಥ ಶೇಷಾಂಶ ಸಂಭೂತರು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಇಷ್ಟು ಸ್ಪಷ್ಟ ಆಯಿತು. ಅಪಣಾಚಾರ್ಯರು ಪ್ರಾರಂಭದಲ್ಲಿ, ಗ್ರಂಥದ ಪ್ರಾರಂಭದಲ್ಲೇ ಏನು ಮಾಡ್ತಾ ಇದ್ದಾರೆ, ರಾಯರ ವಾಗ್ವೈಖರಿ, ಅವರ ಪಾಂಡಿತ್ಯದ ವೈಭವವನ್ನು ಹೇಳ್ತಾರೆ, ಅವರ ಗ್ರಂಥಗಳ ವೈಶಿಷ್ಟ್ಯವನ್ನು ಹೇಳ್ತಾರೆ. ನಮ್ಮ ರಾಯರ ಬಾಯಿಂದ ಒಂದು ಮಾತು ಬಂತು ಅಂದರೆ ಅದು ಲೌಕಿಕವಾದ ಮಾತು ಬರೋದಿಲ್ಲ, ಅದು ಪಾರಮಾರ್ಥಿಕವಾಗಿ ಇರುತ್ತಾರೆ. ಎಲ್ಲದಕ್ಕೆ ಮಿಗಿಲಾಗಿ ಇಂಥ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳು ಸಾಮಾನ್ಯ ಜೀವಿ ಅಲ್ಲಪ್ಪ, ಅವರು ಸಾಕ್ಷಾತ್ ಶೇಷಾಂಶರು ಅಂತ ನಮಗೆ ಜ್ಞಾನಗಳು. ಆದರೆ ಆದಿ ಮಧ್ಯ ಅಂತ್ಯ ಅಂದರೆ ಒಬ್ಬ ವ್ಯಕ್ತಿ ತನ್ನ ಇಷ್ಟ ದೈವವನ್ನು ವರ್ಣನೆ ಮಾಡಬೇಕಾದ್ರೆ ಆದಿಯಲ್ಲಿ ವರ್ಣನೆ ಮಾಡ್ತಾನೆ, ಮಧ್ಯದಲ್ಲಿ ವರ್ಣನೆ ಮಾಡ್ತಾನೆ, ಅಂತ್ಯದಲ್ಲಿ ಗ್ರಂಥದ ಅಂತ್ಯದಲ್ಲಿ ವರ್ಣನೆ ಮಾಡ್ತಾನೆ. ಹೀಗೆ ಅಪಣಾಚಾರ್ಯರು ಪ್ರಾರಂಭದಲ್ಲೇ ರಾಯರ ಅಂಶದ ಬಗ್ಗೆ ಸ್ವಲ್ಪ ಸೂಚನೆ ಕೊಟ್ಟಿದ್ದಾರೆ, ಧ್ವನ್ಯರ್ಥದಲ್ಲಿ ಕೊಟ್ಟಿದ್ದಾರೆ, ನೇರವಾಗಿ ಕೊಟ್ಟಿಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಇದಾದ ಮೇಲೆ ಅಪಣಾಚಾರ್ಯರು ರಾಯರ ಬಗ್ಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸುಂದರವಾದ ಮಾತು ಹೇಳ್ತಾರೆ. ಅದು ಯಾವುದು ಅಂದರೆ ಭವ್ಯಸ್ವರೂಪೋ ಭವ ದುಃಖತೂಲಃ
ಸಂಘ ಅಗ್ನಿಚರ್ಯ ಸುಖಧೈರ್ಯಶಾಲಿ. ಇದು 5ನೇ ಶ್ಲೋಕ. ಇದು ಈ 5ನೇ ಶ್ಲೋಕದಲ್ಲಿ ಅಪಣಾಚಾರ್ಯರು ರಾಯರನ್ನು ಭವ್ಯಸ್ವರೂಪ ಭವದುಃಖತೂಲಃ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ. ನಮ್ಮ ರಾಯರು ಎಂಥವರು? ಭವ್ಯಸ್ವರೂಪರು. ಭವದುಃಖತೂಲ ಸಂಘಾಗ್ನಿ. ಭವ ಸಂಸಾರವೆಂಬ ಸಂಸಾರದ ದುಃಖ ಅದಲ್ಲ, ಸಾಂಸಾರಿಕವಾದ ದುಃಖ. ಅಂಥ ದುಃಖ ಎನ್ನುವುದೇ ಒಂದು ಹತ್ತಿಯ ಗುಡ್ಡವಾದರೆ ಅದಕ್ಕೆ ಅಗ್ನಿಯಂತೆ ಇರತಕ್ಕಂಥವ್ರು, ಅಂದರೆ ನಮ್ಮ ಸಂಸಾರದ ದುಃಖಗಳನ್ನೆಲ್ಲ ಕಡಿತಕ್ಕಂಥವ್ರು. ಸುಖ ಧೈರ್ಯಗಳಿಂದ ಕೂಡಿಕೊಂಡಿರತಕ್ಕಂಥವ್ರು, ಸುಖ ಸ್ವರೂಪಿಯಾಗಿರತಕ್ಕಂಥ, ಧೈರ್ಯ ಶಬ್ದವಾಚ್ಯನಾಗಿರ್ತಕ್ಕಂಥ ಭಗವಂತನಿಂದ ಕೂಡಿಕೊಂಡಿರ್ತಕ್ಕಂಥವ್ರು, ನಿರಂತರ ಅವನ ಉಪಾಸನೆ ಮಾಡ್ತಕ್ಕಂಥವ್ರು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶು, ಎಲ್ಲ ದುಷ್ಟ ಶಕ್ತಿಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು. ದುರತ್ಯಯೋಪಪ್ಲವ ಸಿಂಧು ಸೇತು. ದುರತ್ಯಯ ಪಾಪಗಳು ಅಂತಕ್ಕಂಥ ಉಪಪ್ಲವ, ದುರತ್ಯ ಅಂದರೆ ಕಷ್ಟಗಳು, ಅವು ಅಂತಕ್ಕಂಥ ಉಪಪ್ಲವ ಅಂತಂದರೆ ಕಷ್ಟಗಳು. ದುರತ್ಯಯ ಪರಿಹರಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ, ದುರತ್ಯಯ ಅಂದರೆ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ, ಉಪಪ್ಲವ ಅಂದರೆ ಕಷ್ಟಗಳು. ಇಂಥ ಕಷ್ಟಗಳೆಂಬ ಸಮುದ್ರಕ್ಕೆ ಒಂದು ಸೇತುವೆಯಂತೆ ಇರತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದರ ಪ್ರಾರಂಭದಲ್ಲಿ ಅವ್ರನ್ನ ಏನು ಹೇಳ್ತಾರೆ? ಭವ್ಯಸ್ವರೂಪ ಅಂತ ಹೇಳ್ತಾರೆ. ಅದು ಯಾಕೆ ಹೇಳಿದರು, ಅದರ ಮರ್ಮ ಏನು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.